ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾನು ಹುಷಾರಿದ್ದೇನೆ, ಬಟ್ ನನ್ನ ಮಕ್ಕಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅಂದರೆ ಒಬ್ಬನಿಗೆ ಇಂಜೆಕ್ಷನ್ ಇತ್ತು, 3.5 ಮಂತ್ ಇದು ಇಂಜೆಕ್ಷನಿಗೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ. ಹಾಗೆ 3 ಡೇಸ್ ತನಕ ಫೀವರ್ ಇತ್ತು, 2 ಡೇಸ್. 3rd ಡೇ ಸ್ವಲ್ಪ ನೋವಿತ್ತು ಅಷ್ಟೇ. ಮತ್ತು ಅದಾದ ನಂತರ ಡೇಲನಿಗೆ ವೈರಲ್ ಫೀವರ್ ಸ್ಟಾರ್ಟ್ ಆಯಿತು. ಶೀತ ಕೆಮ್ಮು ಏನು ಕೂಡ ಇರಲಿಲ್ಲ, ಸಡನ್ನಾಗಿ ಫೀವರ್ ಸ್ಟಾರ್ಟ್ ಆದಂಥದ್ದು. 4 ಡೇಸ್ ತನಕ ಕಂಟಿನ್ಯೂಸ್ ಆಗಿತ್ತು, ಮೆಡಿಸಿನ್ ತಗೊಂಡ್ರು ಕೂಡ. ಸೊ ಹಾಗೆ ಸ್ವಲ್ಪ ನಾನು ಮಕ್ಕಳ ಜೊತೆ ಬ್ಯುಸಿ ಆದೆ. ಮಕ್ಕಳಿಗೆ ಮೇಯ್ನ್ ಅಲ್ವಾ ಟೈಮ್, ನಮ್ಮ ಒಂದು ಎಫರ್ಟ್ ಏನಿದ್ರು ಕೂಡ ಹೆಚ್ಚು ನಮ್ಮ ಫ್ಯಾಮಿಲಿ ನಮ್ಮ ಮಕ್ಕಳ ಕಡೆಗೆ ಇರಬೇಕು. ಹಾಗಾಗಿ ನಾನು ಆದಷ್ಟು ಮಕ್ಕಳಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಈಗ ಇಬ್ಬರು ಕೂಡ ಹುಷಾರಿದ್ದಾರೆ, ದೇವರ ದಯೆಯಿಂದ ಚೆನ್ನಾಗಿದ್ದಾರೆ, ಆಟ ಆಡ್ತಾ ಇದ್ದಾರೆ. ಸೊ ಇವತ್ತು ಹೇಗಿದ್ರು ತುಂಬ ಟೈಮ್ ಆಯ್ತಲ್ಲ, ಹಾಗೆ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡುವ ಅಂತ ಹೇಳಿ. ಮತ್ತು ಮೊನ್ನೆ ನನ್ನ ಮೆಮೊರಿ ಕಾರ್ಡ್ ಕೂಡ ಏನೋ ಗ್ಲಿಚ್ ಆಗಿ ಅದರಲ್ಲಿ ನಾನು ಶೂಟ್ ಮಾಡಿಟ್ಟಂತಹ ಹಲವಾರು ವ್ಲಾಗ್ಸ್, ಈ ವ್ಲಾಗ್ ಕೂಡ ನಾನು ಆಲ್ರೆಡಿ ಶೂಟ್ ಮಾಡಿಟ್ಟಿದ್ದೆ ತುಂಬ ದಿನ ಹಿಂದೆ, ಎಲ್ಲ ಹೋಗಿತ್ತು. ನನಗೆ ತುಂಬ ಬೇಜಾರಾಯಿತು. ನಾನು ದೇವರೇ ಯಾಕೆ ಈ ರೀತಿಯಲ್ಲಿ ಆಯಿತು ಅಂತ ಹೇಳಿ ನಾನು ಕ್ವೆಶ್ಚನ್ ಕೂಡ ಮಾಡ್ತಾಯಿದ್ದೆ ಮನಸ್ಸಲ್ಲೇ ದೇವರ ಹತ್ರ. ಯಾಕೆಂದರೆ ನಾವು ಇಷ್ಟು ಕಷ್ಟಪಟ್ಟಂಥದ್ದು, ನಾನು ನನ್ನ ಲಂಚ್ ಬಾಕ್ಸಿದು ಫೋಟೋಸ್ ಎಲ್ಲ ತೆಗೆದಂಥದ್ದು, ನೈಫ್ ಇದು ಫೋಟೋಸ್ ತೆಗೆದಂಥದ್ದು, ಮತ್ತು ಕಸ್ಟಮರ್ಸ್ ಕಳಿಸಿದಂತಹ ಪೇಮೆಂಟ್ ಸ್ಕ್ರೀನ್ಶಾಟ್ ಪ್ರತಿಯೊಂದು ಡಿಲೀಟ್ ಆಯಿತು. ನನಗಂತೂ ತಲೆ ಹಾಳಾದಾಗೆ ಆಗ್ತಾಯಿತ್ತು. ಬಟ್ ದೇವರ ದಯೆಯಿಂದ ನನಗೇನು ಪುನಃ ಒಮ್ಮೆ ತೆಗೆದು ಇನ್ನೊಮ್ಮೆ ಇನ್ಸರ್ಟ್ ಮಾಡುವ ಅಂತ ಹೇಳಿ ಫೀಲ್ ಆಗ್ತಾಯಿತ್ತು. ಹಾಗೆ ಮೊಬೈಲ್ ಕೂಡ ಸ್ವಲ್ಪ ನಂದು ಇವತ್ತು ನಾಳೆ ಅನ್ನೋ ರೀತಿಯಲ್ಲಿದೆ. ಹಾಗಾಗಿ ಒಮ್ಮೆ ತೆಗೆದು ಇನ್ಸರ್ಟ್ ಮಾಡಿ ನೋಡುವ ಅಂತ ಹೇಳಿ ಇನ್ಸರ್ಟ್ ಮಾಡಿದಾಗ ಎಲ್ಲ ಫೈಲ್ಸ್, ಒಂದೇ ಒಂದು ಫೈಲ್ಸ್ ಹಾಳಾಗತ್ತೆ ರೀತಿಯಲ್ಲಿ ದೇವ್ರು ನನಗೆ ಹಿಂದೆ ಕೊಟ್ಟಿದ್ದಾರೆ. ನನಗೆ ಅದೊಂದು ತುಂಬ ಖುಷಿ. ಸೊ ಆ ಒಂದು ಇದರಿಂದನೇ ಈ ವಿಡಿಯೋನ ನಾನೀಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರುವಂಥದ್ದು. ಹಾಗೆ ಅಲ್ವಾ ನಮಗೆ, ಅಂದರೆ ನಾವಂದರೆ ಹೀಗೆ ಮೊಬೈಲಲ್ಲಿ ಎಲ್ಲ ಇರುವಾಗ ಅದರ ಬೆಲೆ ನಮಗೆ ಗೊತ್ತಾಗೋದಿಲ್ಲ. ಬಟ್ ಕಳೆದು ಹೋದ ನಂತರ ನಮಗೆ ಎಷ್ಟು ಫೀಲ್ ಆಗ್ತದಲ್ಲ, ಅದು ಪುನಃ ಸಿಕ್ಕಿದಾಗಂತೂ ಅದರಲ್ಲಿ ಆಗುವ ಖುಷಿ ಬೇರೆಯೇ. ಸೊ ಅದನ್ನು ನಾನು ಮೊನ್ನೆ ಫೀಲ್ ಮಾಡಿಕೊಂಡೆ. ಹಾಗಾಗಿ ಸ್ವಲ್ಪ ಡಿಲೇ ಆಯ್ತಾ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತದೆ. ಇಷ್ಟ ಆದರೆ ಏನಾದರೂ ಒಂದು ಕಾಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಕೂಡ ಆಗಿ ಆಯಿತಾ. ಈ ವ್ಲಾಗ್ ನಾನು ತುಂಬ ದಿನದ ಹಿಂದೆ ಶೂಟ್ ಮಾಡಿದ್ದು, ಮೇ ಬಿ ಒಂದು ಫ್ರೈಡೇ ದಿನದ ವ್ಲಾಗ್ ಅಂತ ಹೇಳಿ ಯೋಚನೆ ಮಾಡ್ತೇನೆ, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಹಾಗೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಚಪಾತಿಯನ್ನು ಮಾಡ್ಕೊಂಡಿದ್ದೆ. ಮತ್ತು ನಾನು ಮೊನ್ನೆ ಪುನಃ ಲಿಟಲ್ ಜಾಯ್ಸಿದು ಕೆಲವೊಂದು ಪ್ರಾಡಕ್ಟ್ಸನ್ನು ತರಿಸ್ಕೊಂಡಿದ್ದೆ. ಅಂದರೆ ಈ ಚಾಕ್ಲೇಟ್ ಸ್ಪ್ರೆಡ್ ಅಂಥದ್ದೆಲ್ಲ ಮಕ್ಕಳು ತಿನ್ನಲಿಕ್ಕೇ ಕೇಳೋದಿಲ್ಲ. ಯಾಕಂದರೆ ಒಮ್ಮೆ ಹುಷಾರೆಲ್ಲ ಇಲ್ಲದೆ ಆದರೆ ಅಂತೂ ಮಕ್ಕಳಿಗೆ ರುಚಿನೇ ಇರೋದಿಲ್ಲ. ಹಾಗೆ ನಮ್ಮ ಸಿಯಾನ್ ಮೊದಲೇ ತಿನ್ನೋದ್ರಲ್ಲಿ ಹಿಂದೆ, ಹಾಗೆ ಇತ್ತೀಚೆಗೆ ಚಪಾತಿ ಇದ್ದರೆ ಅದಕ್ಕೆ ಕರಿನೇ ಬೇಕು ಅಂತ ಹೇಳಿ ಹಠ ಮಾಡ್ತಾನೆ. ಹಾಗಾಗಿ ಇದನ್ನೊಂದು ಟ್ರೈ ಮಾಡುವಂತ ತರಿಸಿದ್ದೆ. ಇಲ್ಲಿ ಇವತ್ತು ನಾನು ಡಿಸೈನೋದ ಪಾಸ್ತಾವನ್ನು ಯೂಸ್ ಮಾಡಿ ಹೇಗೆ ಕುರ್ಕುರೆನ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಹೇಳಿ ತೋರಿಸ್ತೇನೆ. ಡಿಸೈನೋದ ಡ್ಯೂರಮ್ವಿಟ್ ಪಾಸ್ತಾವನ್ನು ಯೂಸ್ ಮಾಡಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಕಲರ್ಸ್, ಪ್ರಿಸರ್ವೇಟಿವ್ಸ್ ಏನು ಕೂಡ ಇರೋದಿಲ್ಲ. 100% ವೆಜಿಟೇರಿಯನ್ ಪಾಸ್ತಾ. ಹಾಗೂ ಇದರಲ್ಲಿ ನಿಮಗೆ ಟ್ರಾನ್ಸ್ ಫ್ಯಾಟ್ ಕೂಡ ಇರೋದಿಲ್ಲ ಅಥವಾ ಕೊಲೆಸ್ಟ್ರಾಲ್ ಕೂಡ ಇರೋದಿಲ್ಲ. ಹಾಗಾಗಿ ಧೈರ್ಯವಾಗಿ ಯೂಸ್ ಮಾಡ್ಕೊಳ್ಬೋದು. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಆಯಿತಾ. ಇಲ್ಲಿ ನಾನು ಸ್ವಲ್ಪ ಪೌಡರ್ಡ್ ಶುಗರ್, ಕಾರ್ನ್ಫ್ಲೋರ್, ಜಿಂಜರ್ ಪೌಡರ್, ಗಾರ್ಲಿಕ್ ಪೌಡರ್, ಮತ್ತು ಆಮ್ಚೂರ್ ಪೌಡರ್, ಚಿಲ್ಲಿ ಪೌಡರ್, ಸಾಲ್ಟ್ ಇಷ್ಟನ್ನು ತಗೊಂಡಿದ್ದೇನೆ. ಇಷ್ಟನ್ನು ಹಾಕಿ ಅದರ ಜೊತೆಗೆ ಸ್ವಲ್ಪ ಟೊಮೆಟೊ ಕೆಚಪನ್ನು ಕೂಡ ಹಾಕಲಿಕ್ಕಿದ್ದೇನೆ. ಇದೆಲ್ಲ ಪುಡಿಗಳನ್ನು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀರಾ ಅದಕ್ಕೆ ತಕ್ಕಂತೆ ತಗೊಳ್ಳುವಂಥದ್ದಷ್ಟೇ. ಇಲ್ಲಿ ಎಲ್ಲದನ್ನು ಒಟ್ಟಿಗೆ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಕೆಚಪನ್ನು ಕೂಡ ಹಾಕಿ ಕೊಡ್ತಾ ಇದ್ದೇನೆ. ನೀವು ಫಸ್ಟಿಗೆ ಪಾಸ್ತಾವನ್ನು ಬಾಯ್ಲ್ ಮಾಡಿ ಇಟ್ಕೊಳ್ಬೇಕು. ಆನಂತರ ಇದಕ್ಕೆ ಸ್ವಲ್ಪ ಕೆಚಪನ್ನು ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ಈ ಟೈಮ್ನಲ್ಲಿ ಮಿಕ್ಸ್ ಮಾಡುವಾಗ ಕಡಿಮೆ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು. ಮಿಕ್ಸ್ ಮಾಡಿ ಉಪ್ಪನ್ನು ನೋಡಿ, ಉಪ್ಪು, ಹುಳಿ, ಖಾರ, ಸ್ವೀಟ್ನೆಸ್ ಎಲ್ಲ ಕರೆಕ್ಟ್ ಇದೆ ಆದರೆ ಅದಕ್ಕೆ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂತಹ ಪಾಸ್ತಾವನ್ನು ಆ್ಯಡ್ ಮಾಡಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಕೊಡಬೇಕು. ಇದಕ್ಕೆ ಈ ಪಾಸ್ತಾದ ಶೇಪ್ ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ ಒಳ್ಳೆ ಕೋಟಿಂಗ್ ಆಗ್ತದೆ ಮಸಾಲ ಎಲ್ಲ. ಸೊ ನೀವು ಪಾಸ್ತಾವನ್ನು ಬಾಯ್ಲ್ ಮಾಡುವಾಗ ಎಣ್ಣೆಯನ್ನು ಹಾಕ್ಕೊಳ್ಬಾರ್ದು. ಎಣ್ಣೆಯನ್ನು ಹಾಕಿದರೆ ಜಾರಿದ ಹಾಗೆ ಆಗ್ತದೆ. ಹಾಗಾಗಿ ಮಸಾಲ ಕೋಟಿಂಗ್ ಆಗೋದಿಲ್ಲ. ಖಾಲಿ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಇದು ಸ್ಟಿಕ್ ಆಗೋದಿಲ್ಲ. ಇದು ಡ್ಯೂರಮ್ವಿಟ್ ಪಾಸ್ತಾ ಆದರೂ ಕೂಡ ಇದು ಸ್ಟಿಕ್ ಏನೂ ಆಗೋದಿಲ್ಲ. ಹಾಗೆ ಈಸಿಲಿ ಡೈಜೆಷನ್ ಕೂಡ ಆಗ್ತದೆ ಇದರಿಂದ. ಇಲ್ಲಿ ನಾನು ಇದನ್ನು ಏರ್ ಫ್ರೈರಲ್ಲಿ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಡೀಪ್ ಆಯಿಲಲ್ಲಿ ಫ್ರೈ ಮಾಡ್ಬೋದು. ಆಯಿಲ್ ಫ್ರೈ ಮಾಡಿದರೆ ತುಂಬ ಟೇಸ್ಟಿ ಆಗ್ತದೆ ಕಂಪೇರ್ ಮಾಡಿದರೆ. ಸೊ ಇದನ್ನು ನಾನೊಂದು 150 ಡಿಗ್ರಿ ಸೆಲ್ಸಿಯಸಲ್ಲಿ 10 to 20 ಮಿನಿಟ್ಸ್ ನೋಡಿ ಸ್ವಲ್ಪ ಎಷ್ಟು ಬೇಕಷ್ಟು ನೋಡಿ ಆಗಾಗ ಓಪನ್ ಮಾಡಿ ನೋಡಿದ ನಂತರ ಎಷ್ಟು ಕ್ರಂಚಿ ಆಗಬೇಕು ಅಷ್ಟು ಕ್ರಂಚಿಯಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಆಯಿಲ್ ಫ್ರೈ ಆದರೆ ತುಂಬ ಟೇಸ್ಟಿ ಆಗ್ತದೆ, ತುಂಬ ಚೆನ್ನಾಗಾಗ್ತದೆ. ಈಗ ನಮ್ಮ ಮನೆಯಲ್ಲೇ ಮಾಡಿದಂತಹ ಪಾಸ್ತಾ ಕುರ್ಕುರೆ ರೆಡಿಯಾಗಿದೆ. ಯಾರಾದರೂ ಟ್ರೈ ಮಾಡಿದವರು ಟ್ರೈ ಮಾಡಿ ನೋಡಿ ಆಯಿತಾ.
ಹಾಗೆ ನಾನಿಲ್ಲಿ ಸೈಡ್ ಬೈ ಸೈಡ್ ಚಪಾತಿಯನ್ನು ಕೂಡ ಪ್ರೆಸ್ ಮಾಡ್ತಾ ಇದ್ದೇನೆ. ಹಾಗೆ ಮಕ್ಕಳಿಗೆ ತಿನ್ನಲಿಕ್ಕೆ ಈಗಕ್ಕೆ ಕೂಡ ಹಾಕಿ ಕೊಡ್ತಾ ಇದ್ದೇನೆ. ಇದು ತುಂಬ ಚೆನ್ನಾಗಿದೆ ಆಯಿತಾ. ಇದು ಅಂದರೆ ಅವರು ಜಾಗ್ರಿ ಪೌಡ್ರ್ ಯೂಸ್ ಮಾಡಿ ಮಾಡುವಂಥದ್ದು, ಶುಗರ್ ಒಂದು ಹಾಕಲಿಲ್ಲ ಅಂತ ಮಾತ್ರ. ಆದರೂ ಕೂಡ ಕಂಪೇರ್ ಮಾಡಿದರೆ ಚೆನ್ನಾಗಿದೆ. ಹಾಗೆ ನನಗೇ ನ್ಯೂಟೆಲ್ಲ ಮನೆಯಲ್ಲಿ ಮಾಡಲಿಕ್ಕೆ ಗೊತ್ತಿದೆ, ಆಲ್ಮಂಡ್ ಎಲ್ಲ ಹಾಕಿ. ಆದರೆ ಒಂದು ತುಂಬಾ ಎಕ್ಸ್ಪೆನ್ಸಿವ್ ಆಗ್ತದೆ ಮತ್ತು ತುಂಬ ಟೈಮ್ ಕನ್ಸ್ಯೂಮಿಂಗ್. ಹಾಗಾಗಿ ನಾನು ಅಷ್ಟೆಲ್ಲ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಮೊದಲೆಲ್ಲ ಒಂದು ಮಗು ಇರುವಾಗ ಮಾಡ್ತಾಯಿದ್ದೆ. ಈಗ 2, 3 ಆದ ನಂತರ ನನಗಂತೂ ಟೈಮೇ ಸಿಗೋದಿಲ್ಲ. ಹಾಗೆ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೇನೆ. ಇಲ್ಲಿ ಎಣ್ಣೆ ಖಾಲಿಯಾಗಿತ್ತು. ನಾವು ನಮ್ಮ ಸ್ವಂತ ತೆಂಗಿನ ಮರಗಳಿಂದ ಆದಂಥ, ಅಂದರೆ ನಮ್ಮ ತೋಟದಲ್ಲಿ ಆಗ್ತದೆ ಅಲ್ವಾ, ಸೊ ಅಲ್ಲಿಂದ ತಂದು ಅದನ್ನು ಕೊಬ್ಬರಿಯಿಂದ ಎಣ್ಣೆ ತೆಗೆಯುವಂಥದ್ದು ಒಣಗಿಸಿ ಕೊಟ್ಟ ನಂತರ. ಹಾಗೆ ಅದು ಖಾಲಿಯಾಗಿತ್ತು ಅಂತ ಹೇಳಿ ದೊಡ್ಡ ಕ್ಯಾನ್. ಹಾಗೆ ಹಸ್ಬೆಂಡ್ ಇದ್ರಲ್ಲ ಹಾಗೆ ಬೆಳಿಗ್ಗೆ ಅವ್ರ ಹತ್ರ ನೆನ್ನೆ ನಾನು ಬಾಕ್ಸನ್ನು ವಾಶ್ ಮಾಡಿ ಇಟ್ಟಿದ್ದೆ, ಅದು ಆಯಿಲಿದ್ದು ಡಿಸ್ಪೆನ್ಸರನ್ನು. ಹಾಗೆ ಇವಾಗ ಹಸ್ಬೆಂಡ್ ಅದಕ್ಕೆ ಫುಲ್ ಮಾಡಿ ಕೊಟ್ಟಿದ್ದಾರೆ. ನಾನು ನನ್ನ ಒಂದು ಆನ್ಲೈನ್ ಸ್ಟೋರ್ ಇದೆ ಅಲ್ವಾ, ನಾನು ವಾಟ್ಸಪ್ ನಂಬರನ್ನು ಮೆನ್ಷನ್ ಮಾಡಿರ್ತೇನೆ. ನನ್ನ ಒಂದು ಆನ್ಲೈನ್ ಸ್ಟೋರಲ್ಲಿ ನಾನು ಏನೆಲ್ಲ ಸೇಲ್ ಮಾಡ್ತೇನೆ ಅಂತ ಹೇಳಿದರೆ, ಹನಿ ಅರ್ಧ ಲೀಟರ್ ಮತ್ತು 1 ಲೀಟರ್ ಹನಿ, ಅದನ್ನು ಕೂಡ ಅಂದರೆ ನಮ್ಮ ತೋಟದಲ್ಲಿ ಆಗುವಂತಹ ಹನಿ ಆಯಿತಾ. ತುಂಬ ಜನ ತಗೊಂಡಿದ್ದೀರಾ, ತುಂಬ ಜನ ಒಳ್ಳೆ ಎಕ್ಸ್ಪೀರಿಯೆನ್ಸನ್ನು ಕೂಡ ಶೇರ್ ಮಾಡಿದ್ದೀರಾ. ಹಾಗೆ ಲಂಚ್ ಬಾಕ್ಸಸ್, ಮಕ್ಕಳಿಗೆ ಯೂಸ್ ಆಗುವಂಥ ಲಂಚ್ ಬಾಕ್ಸಸ್ ನಾನು ಕೆಳಗೆ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೇನೆ. ಆ ವಾಟ್ಸಪ್ ನಂಬರ್ ನೀವು ಆ್ಯಡ್ ಮಾಡಿ ನನಗೆ ವಾಟ್ಸಪ್ ಮಾಡಿದರೆ ಆಯಿತು. ನಿಮಗೇನಾದರೂ ಬೇಕಾದರೆ ನಾನು ನಿಮಗೆ ಡೀಟೇಲ್ಸನ್ನು ಕಳಿಸಿಕೊಡ್ತೇನೆ. ಲಂಚ್ ಬಾಕ್ಸಸ್ ಅಂದರೆ ಟಿಫಿನ್ ಬಾಕ್ಸಸ್ ಇರ್ತದೆ ಅಲ್ವಾ, ಮಕ್ಕಳಿಗೆ ಯೂಸ್ ಆಗುವಂಥದ್ದು, ಮಕ್ಕಳಿಗೆ ದೊಡ್ಡವರಿಗೆ ಕೂಡ ಯೂಸ್ ಮಾಡ್ಬೋದು, ಅಷ್ಟು ದೊಡ್ಡ ಬಾಕ್ಸ್ ಕೂಡ ಇದೆ. ಹಾಗೆ ಸ್ನ್ಯಾಕ್ ಬಾಕ್ಸ್ ಮತ್ತು ಗೋಂದ್ ಇದೆ ಅಲ್ವಾ, ಗೋಂದ್ ಅಂತ ನಾನು ಯೂಸ್ ಮಾಡ್ತಾ ಇದ್ದೆ ನೋಡಿ. ಗೋಂದ್ ಜೆಲ್ಲಿ ರೀತಿಯಲ್ಲಿ ಆಗ್ತದೆ ಅಲ್ವಾ, ಈ ಸಮ್ಮರಿಗೆ ಎಲ್ಲ ತುಂಬ ಒಳ್ಳೆಯದು ಹೈಡ್ರೇಷನಿಗೆ, ಮತ್ತು ಅದರಲ್ಲಿ ಬೇಕಾದಷ್ಟು ಫೈಬರ್ ಇರೋದ್ರಿಂದ ಡೈಜೆಷನಿಗೆ ಕೂಡ ತುಂಬಾ ಒಳ್ಳೆಯದು. ಮತ್ತು ಅದರದ್ದು ಇನ್ನೂ ಕೂಡ ಬೆನಿಫಿಟ್ ಎಲ್ಲ ಇರುವಂತಹ ವೀಡಿಯೋಸನ್ನು ಮಾಡಿ ನಾನು ಹಾಕ್ತೇನೆ. ಅದಾದ ನಂತರ ನೈಫ್ ಇದೆ, ರೆಡ್ ಕಲರ್ ನೈಫ್, ನಿಮಗೆ ಪಿಕ್ಚರ್ ನಾನು ಇನ್ಕ್ಲೂಡ್ ಮಾಡ್ತೇನೆ, ಇಲ್ಲಾಂದರೆ ನೀವು ವಾಟ್ಸಪ್ ಮಾಡಿದರೆ ಆಯಿತು. ಆಲ್ರೆಡಿ ನಾನು ಕಮ್ಯುನಿಟಿ ಪೋಸ್ಟಲ್ಲೆಲ್ಲ ಹಾಕಿದ್ದೇನೆ, ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ನಾವು ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಕೂಡ ಕೊಡ್ತೇವೆ, ಹಾಗಾಗಿ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನಾನು ಇವತ್ತು ಮಾಡಿದ ಮಿಸ್ಟೇಕ್ ಅಂತ ಹೇಳಿದರೆ, ಇನ್ನು ಕರಿ ಫ್ರಿಜ್ಜಲ್ಲಿತ್ತು, ನಮಗೆ ಇವತ್ತಿಗೆ ಅಂದರೆ ಅಷ್ಟು ಯೂಸ್ ಇಲ್ಲ ಅಂತ ಹೇಳಿ ನಾನು ತೆಗೆದಿರಲಿಲ್ಲ. ಹಾಗಾಗಿ ಸಿಯೋನಿಗೆ ಕರಿ ಹಾಕಿ ಕೊಡಲಿಲ್ಲ ನಾನು. ಸೇಮ್ ಅದೇ ಚಾಕ್ಲೇಟ್ ಸ್ಪ್ರೆಡನ್ನು ಹಾಕಿ ನಾನು ಟಿಫಿನಿಗೆ ಹಾಕಿ ಕೊಟ್ಟೆ ಚಪಾತಿಯನ್ನು. ಅದು ನಾನು ಮಾಡಿದ ದೊಡ್ಡ ತಪ್ಪು. ಸಂಜೆ ಬರುವಾಗ ಇಡೀ ಮೈಗೆ, ಅವನ ಚಡ್ಡಿಗೆ ಎಲ್ಲ ಕಡೆ ಉಂಟಲ್ಲ ಚಾಕ್ಲೇಟ್ ಸ್ಪ್ರೆಡ್, ಅದಂದರೆ ಹೀಟಿಗೆ ಉಂಟಲ್ಲ ಮೆಲ್ಟ್ ಆದ ಹಾಗೆ ಆಯಿತು, ಬಿಸಿಗೆ ಅದು ಎಲ್ಲ ಕಡೆ ಆಗಿ. ಮತ್ತು ತಿನ್ನೋದು ಸಹ ಗೊತ್ತಲ್ಲ, ಮಕ್ಕಳು ಇಡೀ ಮೈಗೆ ಮಾಡಿ ತಿನ್ನುವಂಥದ್ದು. ನನಗೆ ಯಾಕಾದರೂ ಕೊಟ್ಟೆ ಅಂತ ಹೇಳಿ, ಅದಾದ ನಂತರ ಮನೆಯಲ್ಲಿ ಕೊಟ್ಟರೆ ಬೇಗ ಬೇಗ ತಿನ್ನಿಸಿ ಆವಾಗನೇ ಕೈ ತೊಳೆಯುವಂಥದ್ದು. ಸೋಫಾ ಮೇಲೆಲ್ಲ ಕೂತ್ಕೊಂಡು ತಿನ್ನಲಿಕ್ಕೆ ಬಿಡೋದಿಲ್ಲ ನಾನು. ಚಿಕ್ಕ ಮಕ್ಕಳಿರುವಾಗ ಉಂಟಲ್ಲ, ಮನೆ ಎಷ್ಟು ಮೇಂಟೈನ್ ಮಾಡಿದರೂ ಕೂಡ ಸಾಕಾಗೋದಿಲ್ಲ. ಎಷ್ಟು ಕ್ಲೀನ್ ಮಾಡ್ತೇವೆ ಅಷ್ಟೇ ಗಲೀಜು ಮಾಡ್ತಾರೆ ಅವರು. ಮನೆ ಗಲೀಜು ಮಾಡಲಿಕ್ಕೆ ಅವ್ರದ್ದೊಂದು ಅಂದರೆ ಏಮನ್ನು ಇಟ್ಕೊಂಡು ಹುಟ್ಟಿ ಬಂದ ಹಾಗೆ ಮಾಡುವಂಥದ್ದು ಮಕ್ಕಳು. ಎಲ್ಲಿ ಕ್ಲೀನ್ ಮಾಡ್ತೇವೆ ಅಲ್ಲಿ ಬಂದು ಏನಾದರೂ ಒಂದು ಇದನ್ನು ಮಾಡಿ ಕೊಳಕು ಮಾಡಿಬಿಡ್ತಾರೆ. ಮತ್ತು ನಾನೊಂದು ಮೊನ್ನೆ ಒಂದು ಕಾಮೆಂಟನ್ನು ನೋಡಿದ್ದೆ, ಅಂದರೆ ಚಿಕ್ಕ ಮಕ್ಕಳು ತುಂಬ ಉಪದ್ರ ನಮ್ಮ ಡೇಲನ್ ಕೂಡ ಹಾಗೇನೆ. ಅವನ ಒಂದು ಚಿಕ್ಕ ಚೇರ್ ಇದೆ ಅಲ್ವಾ, ಅವನಿಗೆ ಮತ್ತು ಸಿಯೋನಿಗೆ ಅಂತ ನಾವು 2 ಪ್ಲಾಸ್ಟಿಕ್ ಚೇರ್ಸನ್ನು ತಗೊಂಡು ಬಂದಿದ್ದೇವೆ. ಆ ಚೇರಲ್ಲಿ ನಾವು ಯೋಚನೆ ಕೂಡ ಮಾಡಲಿಕ್ಕಾಗೋದಿಲ್ಲ, ಆ ರೀತಿಯಲ್ಲಿ ಸಿಕ್ಕಾಕೊಂಡಿದ್ದ ಅವನು ಮೊನ್ನೆ. ಮತ್ತು ಈಗ ಹಸ್ಬೆಂಡ್ ಮತ್ತು ಡೇಲನ್ ಕೂತಿದ್ದಾರಲ್ಲ ಸೋಫಾ, ಅದರ ಸೈಡಲ್ಲಿ ಕೈ ಇಡುವ ಪ್ಲೇಸಲ್ಲಿ ಆ ಒಂದು ಹ್ಯಾಂಡ್ ರೆಸ್ಟ್ ಹತ್ರ ಗ್ಯಾಪ್ಸ್ ಕಾಣ್ತಾ ಉಂಟಲ್ಲ, ಅಲ್ಲಿ ಕೂಡ ಸಿಕ್ಕಾಕೊಂಡಿದ್ದ. ಅದು ಹೇಗೆ ಅಲ್ಲಿ ನುಗ್ತಾರೆ, ಅದು ಯಾಕೆ ನುಗ್ತಾರೆ, ಯಾಕೆ ಆ ರೀತಿ ಮಾಡ್ಕೊಳ್ತಾರೆ ನನಗಂತೂ ಗೊತ್ತಿಲ್ಲ ನಿಜ ಹೇಳ್ಬೇಕಂದ್ರೆ. ಮತ್ತು ನಾನು ಮತ್ತು ಮಾವ ಮಾತ್ರ ಇದ್ದದ್ದು. 1 ವಾರದಷ್ಟು ಕಾಲ ಅತ್ತೆ ಇರಲಿಲ್ಲಲ್ಲ, ಈ ಟೈಮ್ನಲ್ಲೆಲ್ಲ ಅತ್ತೆ ಇರಲಿಲ್ಲ, ಅತ್ತೆ ಮಗಳ ಮನೆಗೆ ಹೋಗಿದ್ದರು, 1 ವಾರ ಇರಲಿಲ್ಲ ಅವರು. ಸೊ ಆ ಟೈಮಲ್ಲಿ ಮಾವ ಮಾತ್ರ ಇದ್ದರು. ಮಾವ ಗೇಟ್ ಹತ್ರ ಇದ್ದರು. ಅದು ಆ್ಯಕ್ಚುಲಿ ಇದೇ ದಿನ ಆದದ್ದು ಅಂತ ಯೋಚನೆ ಮಾಡ್ತೇನೆ, ಬಟ್ ನಾನು ಶೂಟ್ ಮಾಡಲಿಲ್ಲ ಅಷ್ಟೇ. ಮಾವ ಗೇಟ್ ಹತ್ರ ಇದ್ದರು, ಮತ್ತು ಮಾವನ ಹತ್ರ ನಾನು ಫಿಶ್ ಟೆಂಪೋ ಬಂದರೆ ನಿಲ್ಲಿಸಲಿಕ್ಕೆ ಅಂತ ಹೇಳಿ ಕಳಿಸಿದ್ದೆ ಹೊರಗೆ ಮಾವ ಫಿಶ್ ಬಂದರೆ ಹೇಳಿ ಅಂತ ಹೇಳಿ. ಹಾಗೆ ಮಾವ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಆಗ ನೋಡುವಾಗ ಇಲ್ಲಿ ಕೂಗ್ತಾ ಇದ್ದಾನೆ. ನಾನು ಚಿಕ್ಕ ಮಗುಗೆ ಹಾಲು ಕೊಡ್ತಾ ಇದ್ದೆ, ಬೇಗ ಬೇಗ ಓಡಿ ಬಂದು ನೋಡುವಾಗ ಸಿಕ್ಕಾಕೊಂಡಿದ್ದಾನೆ. ನನಗೆ ಅವನನ್ನು ಹೇಗೆ ತೆಗೆಯೋದಂತಲೇ ಗೊತ್ತಾಗಲಿಲ್ಲ, ಅದರಲ್ಲಿ ಆ ಟೈಪಲ್ಲಿ ಸಿಕ್ಕಾಕೊಂಡಿದ್ದ. ಮತ್ತು ಮಾವನ ಹತ್ರ ಕಾಲೆತ್ತಲಿಕ್ಕೆ ಹೇಳಿದೆ, ಕಾಲೆತ್ತಿದ ನಂತರ ಮತ್ತು ಅವನನ್ನು ಹೇಗೆ ಹೋಗಿದ್ದ ಹಾಗೆಯೇ ಹಿಂದೆ ಎಳೆದು ತೆಗೆದಂಥದ್ದು. ಮಕ್ಕಳು ಯಾಕೆ ಆ ರೀತಿ ಕೆಲಸ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ನಾನೊಂದು ಇನ್ಸ್ಟಾದಲ್ಲಿ ಒಂದು ಕಾಮೆಂಟ್ ಓದಿದ್ದೆ ಅಂತ ಹೇಳಿದ್ದಲ್ಲ, ಆ ಕಾಮೆಂಟ್ ಏನಂತ ಹೇಳಿದರೆ, ಈ ಮಕ್ಕಳುಂಟಲ್ಲ 1 ವರ್ಷದಿಂದ 2, 2.5, 3 ವರ್ಷ ತನಕ ಮಕ್ಕಳು
ಅವರ ಏಮ್ ಒಂದೇ ಇರ್ತದೆ, ಏನಂತ ಹೇಳಿದರೆ ಅವರ ಲೈಫನ್ನು ರಿಸ್ಕಲ್ಲಿ ಹಾಕುವಂಥದ್ದು. ಆದರೆ ಪೇರೆಂಟ್ಸ್ ಅವರ ಹಿಂದೆ ಓಡ್ತಾ ಇರ್ತಾರೆ, ಆ ರೀತಿ ಯಾವುದೇ ರಿಸ್ಕ್ ಅವರ ಲೈಫಿಗೆ ಬರಬಾರ್ದು ಅಂತ ಹೇಳಿ. ಅದು ನನಗೆ ನಿಜ ಅಂತ ಹೇಳಿ ಅನ್ನಿಸ್ತು. ಅಂದರೆ 100% ಹೇಗಾದರೂ ಮಾಡಿ ನನ್ನ ಲೈಫನ್ನು ನಾನು ಟೋಟಲಿ ರಿಸ್ಕಿಗೆ ಹಾಕಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಆ ರೀತಿಯೆಲ್ಲ ಹುಡುಕಿ ಅವರು ಒಂದು ಏನು ಡೇಂಜರನ್ನು ಅವರ ಮೈ ಮೇಲೆ ಎಳೆದು ಹಾಕ್ಕೊಳ್ಳುವಾಗ ನಾನು ಅನಿಸುವಂಥದ್ದು ಒಂದು ಅದಕ್ಕೆ ಕಾರಣ ಅಂತ ಹೇಳಿದರೆ ಅದು ಜಸ್ಟ್ ಫನ್ ಟೈಪಲ್ಲಿ ಹೇಳುವಂಥದ್ದು ಅಷ್ಟೇ. ಬಟ್ ಅದಕ್ಕೆ ನಿಜ ಕಾರಣ ಏನಂತ ಹೇಳಿದರೆ ಬ್ರೈನ್ ಅವರಿಗೆ ಅಂದರೆ ಹೈ ಎನರ್ಜಿ ಇರ್ತದೆ, ಬಟ್ ಬ್ರೈನ್ ಡೆವಲಪ್ಮೆಂಟ್ ಅಷ್ಟೊಂದು ಆಗಿರೋದಿಲ್ಲ. ಇದು ನನಗೆ ಡೇಂಜರ್ ಅಂತ ಹೇಳಿ ಗೊತ್ತಾಗೋದಿಲ್ಲ, ಇದು ಮಾಡಬಾರ್ದು ಅಂತ ಗೊತ್ತಾಗೋದಿಲ್ಲ, ಇದು ರಿಪೀಟ್ ಮಾಡಬಾರ್ದು ಅಂತ ಗೊತ್ತಾಗೋದಿಲ್ಲ. ಆದರೆ ಹೈ ಇನ್ ಎನರ್ಜಿ ಇರ್ತಾರೆ, ಅವರು ಆಟಾಡ್ತಾ ಇರ್ತಾರೆ, ಹೋಲ್ ಡೇ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ನೋಡ್ಬೋದು, ಈಗ ಸಿಯೋನನ್ನು ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದು ಟ್ಯಾಪಲ್ಲಿ ನೀರು ಹಿಡಿದು ಅರ್ತಿಂಗಿಗೆ ನೀರನ್ನು ಹಾಕ್ತಾ ಇದ್ದಾನೆ. ಅರ್ಥಗುಂಡಿ ಇರ್ತದಲ್ಲ, ಅದಕ್ಕೆ ಪೈಪ್ ಉಂಟಲ್ಲ, ಅದಕ್ಕೆ ನೀರು ಹಾಕ್ತಾ ಇದ್ದಾನೆ. ಮಾಡದ ಕೆಲಸ ಯಾವುದೂ ಇಲ್ಲ. ಮೊನ್ನೆ ಅರ್ಥಿಂಗಿದು ಪೈಪಲ್ಲಿ ಅಡ್ಡ ಹೀಗೆ ಒಂದು ರಾಡ್ ರೀತಿಯಲ್ಲಿರ್ತದೆ, ಅವನ ಕಾಲು ಅದರೊಳಗೆ ಹೋಗ್ತಾ ಇರಲಿಲ್ಲ ಅಂತ ಹೇಳಿ ಆ ಕಟ್ಟೆ ಮೇಲೆ ಹತ್ತಿ ಅವನ ಕಾಲನ್ನು ಅದರ ಒಳಗೆ ಹಾಕಿ ಆ ರಾಡಿಗೆ ಹೀಗೆ ಸ್ಲ್ಯಾಂಟ್ ಮಾಡಿ ಅದರೊಳಗೆ ಹಾಕಿ ನೆಟ್ಟಗೆ ಮಾಡಿದ್ದಾನೆ. ಆದರೆ ಕಾಲು ಹಿಂದೆ ಬರ್ತಾ ಇಲ್ಲ. ನಾನು ಮತ್ತು ಅತ್ತೆ ಗಿಡಕ್ಕೆ ನೀರು ಹಾಕ್ತಾಯಿದ್ರು, ನಾನು ಈಚೆ ಏನೋ ಕೆಲಸ ಮಾಡ್ತಾಯಿದ್ದೆ. ಆಗ ಬೊಬ್ಬೆ ಹಾಕ್ತಾ ಇದ್ದಾನೆ, ಎಳಿಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಾನು 2 ಸಲ ಹೇಳಿದೆ ಅವರಿಗೆ. ಅದರಲ್ಲಿ ಕಲ್ಲಿಟ್ಟಿದ್ವಿ, ಆ ಕಲ್ಲನ್ನು ಕೈ ಹಾಕಿ ತೆಗೆದು ಕಾಲನ್ನು ಹಾಕಿದ್ದಾನೆ. ಇಂಥ ಮಕ್ಕಳಿಗೆ ಏನು ಮಾಡೋದು ಹೇಳಿ ನೋಡುವ ಅಲ್ವಾ. ಅದರಲ್ಲಿ ಕರೆಂಟೊಂದು ಬರದೇ ಇರೋದಕ್ಕೆ ಒಳ್ಳೆಯದಾಯಿತು. ಹಾಗಾಗಿ ಮತ್ತೆ ಹೋಗಿ ಅತ್ತೆ ಸಹ ಬಂದರು, ಒಬ್ಬರು ಅವನನ್ನು ಹಿಡಿದ್ರು, ಇನ್ನೊಬ್ಬರು ಕಾಲನ್ನು ತೆಗೆದಂಥದ್ದು. ಸೊ ಈ ರೀತಿಯೆಲ್ಲ ಮಾಡ್ತಾರೆ ಮಕ್ಕಳು. ಇಷ್ಟೆಲ್ಲ ಉಪದ್ರ ಮಾಡೋ ಮಕ್ಕಳಿರುವಾಗ ಉಂಟಲ್ಲ, ಯಾವುದಕ್ಕೂ ಟೈಮ್ ಸಿಗೋದಿಲ್ಲ. ನಾನು ನನ್ನ 100% ಅಲ್ಲ, ನಾನು 200% ಕೊಡ್ತೇನೆ ಎವ್ರಿ ಡೇ. ಹಾಗಾಗಿ ನನಗೆ ತಲೆ ಕೂಡ ಹಾಳಾದಾಗೆ ಆಗ್ತದೆ. ಅಂದರೆ ಈ ಹಸಿವಾದರೆ ಉಂಟಲ್ಲ, ದೊಡ್ಡದಕ್ಕೂ ಚಿಕ್ಕದಕ್ಕೂ ಒಟ್ಟಿಗೆ ಹಸಿವಾಗೋದು. ನಿದ್ದೆ ಬಂದರೆ ಸಹ ದೊಡ್ಡದಕ್ಕೆ ಚಿಕ್ಕದಕ್ಕೆ ಒಟ್ಟಿಗೆ ನಿದ್ದೆ ಬರುವಂಥದ್ದು, ಹಸಿವಾಗುವಂಥದ್ದು ಎಲ್ಲದೂ ಕೂಡ. ಯಾರನ್ನು ನೋಡೋದು ಯಾರನ್ನು ಬಿಡೋದು ಅಂತ ಆಗ್ತದೆ. ಕೆಲವೊಮ್ಮೆ ಇಬ್ಬರು ಕೂಗ್ತಾ ಇರ್ತಾರೆ, ಒಬ್ಬರನ್ನು ತೊಟ್ಟಿಲಲ್ಲಿ ಹಾಕೋದು, ಇನ್ನೊಬ್ಬರನ್ನು ಕೈಯಲ್ಲಿ ಇಟ್ಕೊಳ್ಳೋದು. ಡೇಲನನ್ನೆಲ್ಲ ಈಗ ಕೈಯಲ್ಲಿ ಹಿಡಿದು ಮಲಗಿಸ್ಲಿಕ್ಕೇ ಆಗೋದಿಲ್ಲ, ದೊಡ್ಡವನಾಗಿದ್ದಾನೆಲ್ಲ. ಮತ್ತು ಅವನು ಒದ್ದಾಡೋದು ಕೂಡ ಜಾಸ್ತಿ. ಅವನು ಸ್ವಲ್ಪ ಗಟ್ಟಿ ಜನ, ಹಾಗೆ ನಾನು ಹಿಡ್ಕೊಳ್ಳಿಕ್ಕೆ ಸಹ ಕಷ್ಟನೇ. ಹಾಗೆ ಇವತ್ತು ನಾನು ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳ್ಳುವ ಅಂತ ಹೇಳಿ, ಫ್ರಿಜ್ ಸ್ವಲ್ಪ ಗಲೀಜಾಗಿತ್ತು. ಹಾಗೆ ಫ್ರಿಜ್ಜಲ್ಲಿ ಕೂಡ ಬೇಡದ ವಸ್ತುಗಳೆಲ್ಲ ಹಾಗೆ ಇರ್ತದೆ. ಸ್ಪೆಷಲಿ ಈ ಒಂದು ಚಿಕ್ಕ ಪ್ಯಾಕೆಟ್ಸಲ್ಲಿ ಏನಾದರೂ ಇಟ್ಟಂಥದ್ದು ಅದೆಲ್ಲ ಇರ್ತದಲ್ಲ, ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಹಾಗೆ ಫ್ರಿಜ್ ನಮ್ಮದು ಕ್ಲೀನ್ ಇರ್ತದೆ, ಬಟ್ ಸ್ಟಿಲ್ ಸ್ವಲ್ಪ ಕ್ಲೀನ್ ಮಾಡುವಂಥದ್ದು ಅಷ್ಟೇ. 15 days once ಅಥವಾ 20 days once ಹಾಗೆ. ಇಲ್ಲಿ ನಾನು ಡೇಲನಿಗೆ ಆ ಒಂದು ಜಾಮ್ ಎಲ್ಲ ಬಂದಿತ್ತಲ್ಲ, ಅದರ ಬಾಕ್ಸನ್ನು ಕೊಟ್ಟಿದ್ದೆ, ಆಟಾಡ್ತಾ ಇದ್ದಾನೆ ಅಂತ ಹೇಳಿ. ಅವನು ಅದನ್ನು ತಂದು ಚಿಕ್ಕದನ್ನು ಎಬ್ಬಿಸಿ ಸಹ ಆಗಿದೆ. ರೂಮಲ್ಲಿಟ್ಟರೆ ತುಂಬ ಹತ್ತಿರ ಸಹ ಕೇಳೋದಿಲ್ಲ. ಹಾಗಾಗಿ ನಾನು ಇಲ್ಲೇ ಇದ್ದೆ ಅಲ್ವಾ, ಫ್ರಿಜ್ ಕ್ಲೀನ್ ಮಾಡ್ತಾ ಹಾಗೆ ಬಿಟ್ಟಿದ್ದೆ. ನೋಡಿದರೆ ಎದ್ದಿದ್ದಾನೆ ಅವನು ಕೂಡ. ಮತ್ತು ಚಿಕ್ಕ ಮಕ್ಕಳು ಸ್ವಲ್ಪ ಅನ್ಪ್ರೆಡಿಕ್ಟೇಬಲ್ ಅಲ್ಲ, ಹಾಗಾಗಿ ಹತ್ತಿರ ಇಡಲಿಕ್ಕೆ ಹೆದರಿಕೆ ಆಗುವಂಥದ್ದು. ಆದರೆ ಇವಾಗ ಡೇಲನಿಗೆ ಪ್ರೀತಿ ಇದೆ ಅವನ ಮೇಲೆ. ಆದರೆ ಅವನು ಹಾಲು ಕುಡಿತಾನಲ್ಲ, ಅದು ಅವನಿಗೆ ಈಗಲೂ ಕೂಡ ಸಹಿಸಲಿಕ್ಕಾಗಲ್ಲ. ಮೊನ್ನೆ ಒಬ್ಬರು ಕಾಮೆಂಟಲ್ಲಿ ಕೇಳಿದರು ಲಾಸ್ಟ್ ವೀಡಿಯೋದು, ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸಲಿಕ್ಕೆ ಟಿಪ್ಸ್ ಹೇಳಿ ಅಂತ ಹೇಳಿ. ನಾನು ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸುವ ಟೈಮ್ನಲ್ಲಿ ತೆಗೆದಂಥ ವೀಡಿಯೋಸಿನ ಕೆಳಗೆ ಹೋಗಿ ನಿಮಗೆ 100ರಿಂದ 200 300ರಷ್ಟು ನಿಮಗೆ ಬೇರೆ ಟೈಪಿದು ಟಿಪ್ಸ್ ಸಿಗ್ತದೆ. ಆದರೆ ನನಗೆ ಯಾವುದು ಕೂಡ ಅಷ್ಟು ಸುಲಭದಲ್ಲಿ ವರ್ಕ್ ಆಗಲಿಲ್ಲ. ನಾನೊಂದು 2ರಿಂದ 2.5 ತಿಂಗಳು ತುಂಬ ಕಷ್ಟಪಟ್ಟಿದ್ದೇನೆ. ಸ್ಟಿಲ್ ಅವನಿಗೆ ಆಸೆ ಇದೆ, ಅವನು ಈಗಲೂ ಬಂದು ಕುಡಿತಾನೆ ಆಯಿತಾ ಡೇಲನ್ನು. ನಾನಂದರೆ ಅವಾಯ್ಡ್ ಮಾಡಲಿಕ್ಕೆ ಹೋಗೋದಿಲ್ಲ ಜಾಸ್ತಿ. ಟೇಸ್ಟ್ ಅವನಿಗೆ ಇಷ್ಟ ಇಲ್ಲ, ಬಟ್ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತಾನೆ. ಆ ಚಿಕ್ಕ ಮಗು ಕುಡಿಯುವಾಗ ಅವನಿಗೆ ಸಹಿಸಲಿಕ್ಕಾಗಲ್ಲ, ಹಾಗಾಗಿ ಅವನಿಗೆ ಕೋಪ ಬರುವಂಥದ್ದು. ಅವನಿತ್ತಲ್ಲ ಮೊದಲು, ಈಗ ನಂದು ಅಂತ ಹೇಳಿ ಅವನಿಗೆ ಏನೋ ಒಂಥರ ಪೊಸೆಸಿವ್ನೆಸ್. ಹಾಗೆ ಅವನು ಕೂಡ ಕುಡಿತಾನೆ, ಸ್ವಲ್ಪ ಕುಡಿತಾನೆ, ಒಂದು 2-3 ಸಲ ಕುಡಿದು ಮತ್ತೆ ಟೇಸ್ಟ್ ಒಳ್ಳೆಯದಿಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತಾನೆ. ಯಾಕೆಂದರೆ ಅವನು ಕುಡಿಯುವಾಗ ಸ್ವೀಟ್ ಇರ್ತದಲ್ಲ, ಈಗ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಅಲ್ವ, ಹಾಗೆ ಬೇಡ ಅಂತ ಬಿಡ್ತಾನೆ. ಈ ಫಿಶ್ಶಿದು ಟೆಂಪೋ ನಾವು ನಿಲ್ಲಿಸ್ತೇವಲ್ಲ, ಹಾಗೆ ಮೊನ್ನೆ ಒಂದಿನ ಫಿಶ್ಶಿದು ಟೆಂಪೋ ಹೋಗ್ತಾ ಇರುವಾಗ ಬಾಗಿಲು ತೆಗೆದು ಬಂದು ಕೈ ತೋರಿಸಿದ್ದಾನೆ ಅವನೇ. ಹಾಗೆ ಅವ್ರನ್ನ ನಿಲ್ಲಿಸಿದ್ರೆ ನಾನು ಹೇಳ್ದೆ ಇವತ್ತು ಬೇಡ ನೀವು ಹೋಗಿ ಅಂತ ಹೇಳಿ. ಹಾಗೆ ದೊಡ್ಡವ್ರು ಏನು ಮಾಡ್ತಾರೆ ಅದನ್ನೇ ನೋಡಿ ಕಲಿಯುವಂಥದ್ದು. ನಾನು ಪ್ಲಾಸ್ಟಿಕ್ ತರೋದು ಬೇಡ ಅಂತ ಹೇಳಿ ಇವತ್ತು ಪಾತ್ರೆಯನ್ನೇ ತಗೊಂಡೋಗಿದ್ದೆ ಮೀನು ತರಲಿಕ್ಕೆ. ಏನಾದರೂ ಒಂದು ಬೇಕಲ್ವಾ, ಇಲ್ಲಾದರೆ ಊಟ ಮಾಡಲಿಕ್ಕೆ ಸಹ ಒಳ್ಳೆಯದಾಗೋದಿಲ್ಲ. ಬಸಳೆದು ಸಾರು ಉಂಟು ನಮಗೆ, ನೆನ್ನೆದು ಬಸಳೆ ಸಾರು, ಅನ್ನ ಕೂಡ ಉಂಟು ಮಧ್ಯಾಹ್ನಕ್ಕೆ. ಹಾಗೆ ನಾನು ಮಾವ ಮಾತ್ರ ಅಲ್ಲ ಅದನ್ನೇ ಯೂಸ್ ಮಾಡುವ ಅಂತ.
ತುಂಬ ಕಾಸ್ಟ್ಲಿ ಈಗ ಮೀನು. 5 ಬಂಗುಡೆಗೆ ಎಷ್ಟು 100 ರೂಪಾಯಿ ಎಷ್ಟು ಹೇಳಿದರು. ಇಲ್ಲಿ ಅಂದರೆ ಇದು ರೂರಲ್ ಏರಿಯಾ ಆಗಿರೋದ್ರಿಂದ ಕೆ ಜಿ ಲೆಕ್ಕದಲ್ಲಿ ಎಲ್ಲ ಅವರೊಂದು ಅಂದಾಜಿಗೆ ಹಾಕುವಂಥದ್ದು, ಅಂದರೆ ಪರ್ ಹೆಡ್ ಲೆಕ್ಕದಲ್ಲಿ ಕೊಡುವಂಥದ್ದು. ಅಂದರೆ 5 ಮೀನಿಗೆ 100 ರೂಪಾಯಿ ಅಥವಾ 6 ಮೀನಿಗೆ 100 ರೂಪಾಯಿ ಆ ರೀತಿಯಲ್ಲಿ ಕೊಡುವಂಥದ್ದು. ಹಾಗೆ ನಾನು 150 ರೂಪಾಯಿದು ತೆಕ್ಕೊಂಡು ಬಂದಿದ್ದೇನೆ. ಈಗ ಬೇರೆ 2 ಟೈಪ್ ಇದು ಮಕ್ಕಳಿಗೆ ಅಂತ ಹೇಳಿ ಸ್ವಲ್ಪ ಮಾಂಸ ಹೆಚ್ಚಿದ್ದು ಕೂಡ ಅವರು ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಹೋಗಿ ಈಚೆ ಬರುವಾಗ ಎದ್ದಾಗಿದೆ ಮಗು. ಒಂದದೇ ಕೋಳಿ ನಿದ್ದೆ ಅಂತ ಹೇಳ್ತಾರಲ್ಲ, ಆ ರೀತಿ ನಿದ್ದೆ. ಇವನಿಗೆ ಒಟ್ಟರಶಿ ಫಿಶಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ. ಫಿಶ್ ಕೊಡಬೇಕು ಅಂತ ಹಿಂದೆನೇ ಬಂದಿದ್ದಾನೆ. ಅವನಿಗೆ ಇಷ್ಟ ಬಂದ ಫಿಶನ್ನು ತಗೊಂಡು ನೋಡ್ಲಿಕ್ಕೆ ಅಂತ ಕೊಟ್ಟೆ, ತಗೊಂಡು ಓಡಿ ಹೋಗಿದ್ದಾನೆ. ಅವನು ತಗೊಂಡು ಸೀದಾ ಬಾಯಿಗೆ ಕೂಡ ಹಾಕ್ತಾನೆ, ಗೊತ್ತಾಗೋದಿಲ್ಲ ಅವನಿಗೆ. ಹಾಗೆ ಇವಾಗ ತುಂಬ ಖುಷಿ ಅವನಿಗೆ ಫಿಶಲ್ಲಿ ಆಟ ಆಡಲಿಕ್ಕೆ. ನನಗೆ ಹೆದರಿಕೆ ಆಯ್ತು, ಇಲ್ಲಿ ಆದರೂ ತೊಟ್ಟಿಲಿಗೆ ಹಾಕಿದ್ರೆ ಅಂತ ಹೇಳಿ. ಮಗು ಕೂಡ ಇದ್ದಾನಲ್ಲ, ಹಾಗೆ ನಾನು ಅವನನ್ನು ತಗೊಂಡು ಬಂದೆ. ಮತ್ತೆ ಅಂತ ಹೇಳಿದರೆ ಮಕ್ಕಳು ಫಿಶನ್ನು ಹಿಡ್ಕೊಂಡ್ರೆ ಸ್ಮೆಲ್ ಅಲ್ಲ, ಮಕ್ಕಳಿಗೆ ಕೂಡ ಸ್ಮೆಲ್. ಅದೇ ಕೈಯಲ್ಲಿ ನಮಗೆ ಈಗ ಹೊಡೆದ್ರೆ ನಾವು ಕೂಡ ಸ್ಮೆಲ್ ಬರ್ತೇವೆ. ಹಾಗೆ ಕೈಯೆಲ್ಲ ತೊಳೆದಿದ್ದೇನೆ, ಆದರೆ ಕೂಡ ಒಂದು ಕೋಪ ನಿಲ್ಲಿಲ್ಲ ಇವತ್ತು. ತುಂಬ ಇಷ್ಟ ಅವನಿಗೆ. ಮೊನ್ನೆ ಒಂದಿನ ಬೂತಾಯಿ ತಗೊಂಡಿದ್ದೆ. ಬೂತಾಯಿ ತಗೊಂಡು ಅತ್ತೆ ಕೂಡ ಇದ್ರಾಗ ನಮ್ಮ ಹಿಂದೆ ನೇಬರ್ ಹತ್ತಿರ ನಾವಿಬ್ಬರು ಮಾತಾಡ್ತಾ ಇದ್ವಿ. ಈಚೆಯಿಂದ ಅವನಿಗೆ ಕೊಟ್ಟ ಬೂತಾಯಿದು ನೆನಪೇ ಇಲ್ಲ. ಅವನು ಬೂತಾಯಿದು ಕಣ್ಣೆಲ್ಲ ಹೊರಗೆ ತೆಗೆದು ಹೊಟ್ಟೆದೆಲ್ಲ ತೆಗೆದು ಈಗ ಫ್ರಿಜ್ ಇರುವ ಹಾಲ್ ಇದೆ ಅಲ್ಲ, ಆ ಕಿಚನಲ್ಲಿ ಅಲ್ಲಿ ಎಲ್ಲ ಕಡೆ ನೆಲದಲ್ಲಿ ಎಲ್ಲ ಮಾಡಿ ಅದು ಫ್ಯಾನ್ ಕೂಡ ಹಾಕಿದ್ದೆ. ಗಟ್ಟಿಯಾಗಿಬಿಟ್ಟಿತ್ತು. ಸ್ಮೆಲ್ ಅಂದರೆ ಸ್ಮೆಲ್ಲು ತುಂಬ. ಹಾಗೆ ಇವಾಗ ಅವನಿಗೆ ಕೊಡೋದನ್ನೇ ಅವಾಯ್ಡ್ ಮಾಡಿದ್ದೇನೆ, ಯಾಕೆಂದರೆ ಕೊಟ್ಟರೆ ನನಗೆ ಸಹ ನೆನಪುಳಿಯೋದಿಲ್ಲ. ಇವಾಗ ಹಸಿವಾಗ್ತಾ ಉಂಟು ಅಂತ ಹೇಳಿ ಬಂದಿದ್ದಾನೆ. ಅವನು ಬೆಳಿಗ್ಗೆ ಚಪಾತಿ ತಿಂದಿರಲಿಲ್ಲ. ಮೇಲಿರುವ ಚಾಕ್ಲೇಟ್ ಸ್ಪ್ರೆಡ್ಡನ್ನು ಮಾತ್ರ ನೆಕ್ಕಿ ಚಪಾತಿಯನ್ನು ಸೋಫಾದ ಹಿಂದೆ ಹಾಕಿಟ್ಟಿದ್ದ. ನನಗೆ ಅದು ಕ್ಲೀನ್ ಮಾಡುವಾಗ ಸಿಕ್ಕಿತ್ತು ಸೋಫಾದ ಹತ್ರ. ಕಿಟಕಿಯಲ್ಲಿ ಇಟ್ಟು ಬಿಟ್ಟಿದ್ದಾನೆ ಅದನ್ನು. ಮೇಲಿದ್ದು ಚಾಕ್ಲೇಟನ್ನು ಮಾತ್ರ ನೆಕ್ಕಿ. ಹಾಗೆ ಇವಾಗ ಅವನಿಗೆ ಒಂದು ಚಪಾತಿಯನ್ನು ಕೊಟ್ಟಿದ್ದೇನೆ. ತಿಂತಾನೆ ಅಂತ ಹೇಳಿ ಕನ್ಫರ್ಮ್ ಇಲ್ಲ. ಹಾಗೆ ನನ್ನ ಮಗ ಎಲ್ಲ ತಿಂತಾನೆ ಅಂತ ಇಲ್ಲ ಕೊಟ್ಟದನ್ನು, ಬಟ್ ಅವನು ಯಾವುದನ್ನು ಟೇಸ್ಟ್ ಮಾಡದೇ ಇರುವುದಿಲ್ಲ. ನನ್ನ ದೊಡ್ಡ ಮಗ ಹಾಗೆ ಅಲ್ಲ, ತುಂಬಾ ಸೆಲೆಕ್ಟೆಡ್ ಐಟಮ್ಸನ್ನು ತಿನ್ನುವಂಥದ್ದು. ಬೇಕಾದರೆ ಮಾತ್ರ ಅವನು ತಗೊಳ್ಳುವಂಥದ್ದು, ಇಷ್ಟ ಇದ್ದರೆ ಮಾತ್ರ, ಅಥವಾ ತಿಂತೇನಂತ ಆದರೆ ಮಾತ್ರ ತಗೊಳ್ಳುವಂಥದ್ದು. ಇಲ್ಲಾಂದರೆ ಜಸ್ಟ್ ಒಂದು ಟ್ರೈ ಮಾಡಿ ನೋಡಲಿಕ್ಕೆ ಸಹ ಅವನಿಗೆ ಇಷ್ಟ ಆಗೋದಿಲ್ಲ. ಇವನ ಹಾಗೆ ಅಲ್ಲ, ಏನಾದರೂ ಇದ್ದರೆ ಟ್ರೈ ಮಾಡ್ತಾನೆ. ಈಗ ಈ ಹಸಿ ಮೀನನ್ನೇ ಕೊಟ್ಟರು ಒಮ್ಮೆ ಟ್ರೈ ಮಾಡಿ ನೋಡ್ತಾನೆ, ಮತ್ತು ಅದು ಇಷ್ಟ ಆಗಲಿಲ್ಲ ಆದರೆ ಬಿಡುವಂಥದ್ದು. ಆ ರೀತಿ ಜನ ಅವನು. ಆದರೆ ಎಲ್ಲ ತಿಂತಾನೆ ಅಂತಿಲ್ಲ, ಎಲ್ಲ ದಿನವೂ ತಿಂತಾನೆ ಅಂತಿಲ್ಲ. ಕೆಲವೊಂದು ದಿನ 3 ಹೊತ್ತು ತಿನ್ನೋದಿಲ್ಲ, ಕೆಲವೊಂದು ದಿನ 3 ಹೊತ್ತು ತಿಂತಾನೆ, ಅಥವಾ ಕೆಲವೊಂದು ದಿನ 1 ಹೊತ್ತು ತಿಂತಾನೆ. ಆ ರೀತಿಯಲ್ಲಿ ಮಕ್ಕಳು 3 ವರ್ಷ ತನಕ ಹಾಗೇ ತಿನ್ನೋದ್ರಲ್ಲಿ ಹೆಚ್ಚು ಇಂಟ್ರೆಸ್ಟ್ ಇರೋದಿಲ್ಲ. ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡ್ತಾ ಇರ್ತಾರೆ, ತುಂಬ ಹೈ ಎನರ್ಜಿಯಲ್ಲಿರ್ತಾರೆ ಅವರು. ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಜಿಂಜರ್ ಗಾರ್ಲಿಕನ್ನು ಕ್ರಷ್ ಮಾಡಿ ಹಾಕಿ ಮಸಾಲ ಕೂಡ ಹಾಕಿದ್ದೇನೆ. ಚಪಾತಿ ತಿನ್ನಲಿಲ್ಲ ಅವನು, ನಾನು ಹೇಳಿದ ಹಾಗೆಯೇ. ಮತ್ತು ವಾಟರ್ಮೆಲನ್ ಇತ್ತಲ್ಲ, ಅದು ಫುಲ್ ಐಸ್ ಉಂಟು ವಾಟರ್ಮೆಲನ್. ಅದು ಇದರಲ್ಲಿ ಇಟ್ಟಿದ್ದೆ ನಾನು ಫ್ರಿಜ್ಜಲ್ಲಿ, ಬೆಳಿಗ್ಗೆ ಸಿಯೋನಿಗೆ ಸ್ವಲ್ಪ ಕೊಟ್ಟು. ಮತ್ತು ಅದರಲ್ಲಿ ತುಂಬ ಬೀಜ ಅಲ್ಲ, ಈ ಒಂದು ವೈಟ್ ಕಲರ್ ಇರ್ತದಲ್ಲ ಹೊರಗೆ ಆ ವಾಟರ್ಮೆಲನಲ್ಲಿ. ಹಾಗೆ ಅದನ್ನು ತಿಂತಾ ಇದ್ದಾನೆ. ಇದನ್ನು ನಾನು ಹಾಲಲ್ಲಿ ಕೊಟ್ಟು ಕೂತ್ಕೊಳ್ಳಿಸಿದ್ದೆ, ಇಲ್ಲಿ ಎಲ್ಲ ಕಡೆ ಹಾಕಿದ್ದಾನೆ. ಇನ್ನೊಂದು ಕೆಲಸ, ಅವನಿಗೆ ಒಮ್ಮೆ ಸ್ನಾನ ಮಾಡಿಸಬೇಕು, ಇಡೀ ಮನೆ ಕ್ಲೀನ್ ಮಾಡಬೇಕು, ಇಲ್ಲಾದರೆ ಅಂಟಂಟು ನೆಲಕ್ಕೆಲ್ಲ ಮತ್ತು ಇರುವೆ ಕೂಡ ಬರ್ತದೆ. ಹಾಗೆ ಮಕ್ಕಳು ಅವರು ಉಪದ್ರ ಮಾಡೋದ್ರ ಜೊತೆಗೆ ನಮಗೆ ಕೂಡ ಸಪೋರ ಮಾಡಲಿಕ್ಕೆ ನೋಡ್ತಾರೆ. ಹೀಗೆ ನಮ್ಮ ಚಂದದ ಬಂಗುಡೆಗೆಲ್ಲ ಮಸಾಲವನ್ನು ಹಾಕಿ ಇವಾಗ ಮಿಕ್ಸ್ ಮಾಡುವಂಥದ್ದು. ಎಷ್ಟು ಚೆಂದ ಕಾಣ್ತದೆ ನೋಡಿ, ಕೆಂಪು ಸೀರೆ ಉಟ್ಟ ಹಾಗೆ. ಎಲ್ಲರನ್ನು ಒಂದೇ ಸೈಡಿಗೆ ತಿರುಗಿಸಿ ಮಲಗಿಸಿದ್ದೇನೆ, ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇರಲಿ ಇನ್ನು. ಹಾಗೆ ನಾಳೆ ಸಂಡೇ, ಸೊ ನಾನು ಚಿಕನನ್ನು ಇಲ್ಲಿ ಹಸ್ಬೆಂಡ್ ಹತ್ರ ತರಲಿಕ್ಕೆ ಹೇಳಿದೆ. ನಾಳೆ ಪೂಜೆಗೆ ಎಲ್ಲಿಯಾದರೂ ಹೋದರೆ ನನಗೆ ಬಂದು ಕುಕ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಲೇಟ್ ಆಗ್ತದೆ ಪೂಜೆಯಿಂದ ಬರುವಾಗ. ಹಾಗೂ ಕುಕ್ಕಿಂಗ್ ಕೂಡ ಮಾಡೋದು ಕಷ್ಟ ಮಕ್ಕಳನ್ನ ಇಟ್ಕೊಂಡು. ಹಸ್ಬೆಂಡ್ ಕೂಡ ಫ್ರೀ ಇರಲಿಲ್ಲ ಆದರೆ ಅವರು ಕೂಡ ಮನೆಯಲ್ಲಿರೋದಿಲ್ಲ. ಹಾಗೆ ನಾನು ಇವತ್ತೇ ತಗೊಂಡು ಬನ್ನಿ ಕರಿ ಮಾಡಿ ಇಡ್ತೇನೆ ಅಂತ ಹೇಳಿ. ಇನ್ನು ಮಧ್ಯಾಹ್ನ ನಂತರ ಸಾರು ಮಾಡ್ತೇನೆ. ಇದನ್ನು ಫಸ್ಟ್ ಇವಾಗ ವಾಶ್ ಮಾಡಿ ಸ್ವಲ್ಪ ಉಪ್ಪು ಹುಳಿ ಖಾರ ಹಾಕಿ ಮ್ಯಾರಿನೇಟ್ ಮಾಡಿ ಇಡ್ತೇನೆ, ಆವಾಗ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಮಧ್ಯಾಹ್ನ ಆಗ್ತಾಯಿದೆ. ಇವಾಗ ನಾನು ಅನ್ನ ಬಿಸಿ ಮಾಡಲಿಕ್ಕೆ ಅಂತ ಹೇಳಿ ಅನ್ನವನ್ನು ತೆಗೆದಿದ್ದೇನೆ ಹೊರಗೆ. ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ನೆನ್ನೆ ಅನ್ನನ ವಾಶ್ ಮಾಡಿ. ಹಾಗೆ ನನಗೆ ಶಾಕ್ ಆಯಿತು, ನನಗೆ ಗೊತ್ತೇ ಇಲ್ಲ, ಡೈರೆಕ್ಟ್ ಕ್ಯಾಮ್ರಾದಲ್ಲೇ ಕ್ಯಾಪ್ಚರ್ ಆಯಿತು. ಏನಿದೆ ನೋಡಿ ನಮ್ಮ ಸಾರಲ್ಲಿ. ನಾನು ತೆಗೆದು ಮೇಲೆ ಕಿಚನಲ್ಲಿ, ಫ್ರಿಜ್ಜಲ್ಲಿ ಇತ್ತಲ್ಲ ಅದನ್ನು ತೆಗೆದು ಮೇಲೆ ಕಿಚನಲ್ಲಿ ಇಟ್ಟಿದ್ದೆ. ಅದರಲ್ಲಿ ದೊಡ್ಡ ಒಂದು ಬಿಲ್ಡಿಂಗ್ ಬ್ಲಾಕನ್ನು ತಂದು ಹಾಕಿದ್ದಾನೆ. ನನಗೆ ಸಡನ್ನಾಗಿ ನೋಡುವಾಗ ಅದು ಬಿಲ್ಡಿಂಗ್ ಬ್ಲಾಕ್ ಅಂತಲೇ ಗೊತ್ತಾಗಲಿಲ್ಲ.
ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಆದರೆ ಜಾಗ್ರತೆ ಮಾಡಿ, ಹೀಗೆ ನೋಡದೆ ಅಂತೂ ಅಥವಾ ಮಕ್ಕಳಿಗೆ ಸಿಗದ ಜಾಗದಲ್ಲಿ ಇಡಿ. ನಾನೊಂದು ಸ್ವಲ್ಪ ಮುಂದೆ ಇಟ್ಟಿದ್ದೆ ಕಾಣ್ತದೆ, ಹಾಗಾಗಿ ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಪಾತ್ರೆದು ಮುಚ್ಚಳವನ್ನು ದೂಡಿ ಹಾಕಿಬಿಟ್ಟಿದ್ದಾನೆ ಅದರೊಳಗೆ. ಹಾಗೆ ಮತ್ತು ಇನ್ನೇನು ಸಿಗ್ತದ ಅಂತ ಹೇಳಿ ನನಗೆ ಊಟ ಮಾಡುವಾಗ ಸಹ ಉಂಟಲ್ಲ ಡೌಟ್ ಇತ್ತು, ಬೇರೆ ಏನಾದರೂ ತಂದು ಹಾಕಿದ್ದಾನೆ ಇದರಲ್ಲಿ ಅಂತ ಹೇಳಿ. ಬೇರೆ ಗತಿ ಇಲ್ಲ, ನಾನು ಸಾರು ಕೂಡ ಏನೂ ಮಾಡಲಿಲ್ಲ, ಫಿಶ್ ತಗೊಂಡಿದ್ದೇನಲ್ಲ ಮ್ಯಾರಿನೇಟ್ ಮಾಡಿದ್ದೇನೆ ಅಂತ ಹೇಳಿ. ಯಾರಿಗೆ ಬೇಕಲ್ಲ ಈ ರೀತಿ ಕೆಲಸ ಎಲ್ಲ, ಮಕ್ಕಳು ಏನು ಮಾಡ್ತಾರೆ ನೋಡಿ, ಅನ್ಪ್ರಿಡಿಕ್ಟೇಬಲ್ ಅಂತ ಹೇಳೋದು. ಅದಕ್ಕೇ ದೊಡ್ಡ ಬಿಲ್ಡಿಂಗ್ ಬ್ಲಾಕನ್ನು ತಂದು ಹಾಕಿದ್ದಾನೆ. ನಾನು ಇನ್ನೂ ಈ ರೀತಿಯಲ್ಲಿ ಮುಚ್ಚಿಡಬೇಕು ಕಾಣ್ತದೆ ಈ ಪಾತ್ರೆನ. ಮುಚ್ಚಿಟ್ಟ ಹಾಗೆ ಫ್ರಿಜ್ಜಲ್ಲಿ ಇಡಲಿಕ್ಕೆ ಹೋಗಿದ್ದೆ, ಬಟ್ ಕರೆಂಟ್ ಇರಲಿಲ್ಲ, ಹಾಗಾಗಿ ನಾನು ಹೊರಗಡೆನೇ ತಂದು ಮುಚ್ಚಿಟ್ಟಿದ್ದೆ ಈ ರೀತಿ 2-3 ವುಡ್ ಪೀಸ್ ಇಟ್ಟು. ಯಾಕೆಂದರೆ ಇಲ್ಲಿ ಒಂದು ಕಳ್ಳ ಬೆಕ್ಕುಂಟು, ಅದು ಬಂದು ತಿಂದು ಹೋಗಿಬಿಡ್ತದೆ. ಅದೇ ಸಿಯೋನ್ನ ಬ್ಯಾಗ್ ಮೇಲೆ ಸುಸು ಮಾಡಿತ್ತಲ್ಲ ಆ ಒಂದು ಬೆಕ್ಕು. ಹಾಗೆ ಈ ಫಿಶ್ ತಗೊಂಡಿದ್ದಾರೆ, ಫಿಶ್ ಕ್ಲೀನ್ ಮಾಡಿದ್ದಾರೆ ಅಥವಾ ಫಿಶ್ ಕುಕ್ ಮಾಡ್ತಿದ್ದಾರೆ, ಅದು ಎಲ್ಲಿದ್ದರೂ ಗೊತ್ತಾಗ್ತದೆ. ಅದು ನಮ್ಮ ಕಾಂಪೌಂಡ್ ಮೇಲೆ ಕ್ಯಾಟ್ ವಾಕ್ ಮಾಡ್ತಾ ಬರ್ತದೆ. ಹಾಗೆ ಅದಕ್ಕೆ ಸಿಗಬಾರ್ದು ಅಂತ ಗಟ್ಟಿ ಮುಚ್ಚಿಟ್ಟಿದ್ದೆ. ಇನ್ನು ಇವತ್ತು ಇತ್ತೀಚೆಗೆ ನಾವು ಏರ್ ಫ್ರೈರಲ್ಲಿ ಹಾಕ್ತಾ ಇರುವಂಥದ್ದು ಫಿಶ್. ಸ್ವಲ್ಪ ಅಂದರೆ ಟೇಸ್ಟ್ ಬರೋದಿಲ್ಲ ಎಣ್ಣೆ ಫ್ರೈ ಹಾಗೆ, ಬಟ್ ಪರವಾಗಿಲ್ಲ ಅಂತ ಹೇಳಿ. ಎಲ್ಲ ಕಡೆ ಸ್ಪ್ಲ್ಯಾಟರ್ ಆಗೋದು ಎಣ್ಣೆ ಅದೆಲ್ಲ ನೋಡೋದಕ್ಕಿಂತ ಇದೇ ಒಳ್ಳೆಯದು. ಹಾಗೆ ಇನ್ನೊಂದು ಕೆಲಸ ಕೊಟ್ಟಿದ್ದಾನೆ, ದೊಡ್ಡ ಕೆಲಸ. ಡೇಲನ್ನು ನಮ್ಮ ಈ ಬ್ಲೋವರಿದು ಬ್ಯಾಟ್ರಿಯನ್ನು 2 ತುಂಡು ಮಾಡಿಬಿಟ್ಟಿದ್ದಾನೆ. ಮತ್ತು ಸಂಜೆ ಆಗುವಾಗ ನನಗೆ ಕೇಕ್ ಕೂಡ ಇತ್ತು, ಆ ಕೇಕನ್ನು ಕೂಡ ಮಾಡಿ ರೆಡಿ ಮಾಡಿದ್ದೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆಯಿತಾ. ಇಲ್ಲಿ 3 ಮಕ್ಕಳು ಕೂಡ ನೈಟ್ ಒಂದೇ ಶೇಪಲ್ಲಿ ಮಲಗಿದ್ರು, ಹಾಗೆ ನನಗೆ ತುಂಬ ಖುಷಿಯಾಯಿತು. ಈ ಮಧ್ಯೆ ಜಾಗ ನನಗೆ ಆಯಿತಾ, ನಾನು ಮಲಗುವಂಥದ್ದು. ಸೊ ಇಷ್ಟು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.